ಹಾಯ್ ಫ್ರೆಂಡ್ಸ್, ನೋಡಿ ನನ್ನ ಮಗಳದು ವಿಡಿಯೋನಲ್ಲಿ ಕಟ್ಟಿಂಗ್ ವಿಡಿಯೋ ಹಾಕಿದ್ನಲ್ಲ. ನಿನ್ನೆ ಸ್ವಲ್ಪ ನನ್ನ ಮೊಬೈಲ್ ಇಶ್ಯೂ ಇತ್ತು ಫ್ರೆಂಡ್ಸ್, ಹಂಗಾಗಿ ನಾನು ವಿಡಿಯೋ ಹಾಕೋಕ್ಕಾಗಿರಲಿಲ್ಲ. ನೋಡಿ ನನ್ನ ಮಗಳ ಔಟ್ಫಿಟ್ ಮತ್ತು ನನ್ನ ಮಗಳು ಬರ್ತ್ಡೇಗೆ ಈ ಥರ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರಾಕು. ಅವ್ರ ಕ್ಲಾಸಲ್ಲಿ ಎಲ್ಲ ಕೇಳಿದ್ರಂತೆ, ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ನಿಮ್ಮಮ್ಮ, ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ನಿಮ್ಮ ಅಮ್ಮನ ಹತ್ರ ನಾನು ಸ್ಟಿಚ್ ಮಾಡಿಸ್ಕೊತೀನಿ ಅಂತ ನಮ್ಮ ಅಮ್ಮಂಗೆ ಹೋಗಿ ಹೇಳ್ತೀನಿ ಅಂತ ಮಕ್ಕಳೆಲ್ಲ ಹೇಳ್ತಾ ಇದ್ದಾರೆ. ಅದು ನನ್ನ ಮಗಳು ಬರ್ತಡೇಗೆ ನಾನು ಇದೇ ಥರ ಅಂದರೆ ಪ್ರಿಂಟೆಸ್ಟ್ ಆ್ಯಪಲ್ಲಿ ಇವತ್ತು ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಇದು ನನ್ನ ಮಗಳದು ಮತ್ತು ಅದರದ್ದು ತಮ್ನೇಲು ಇವತ್ತು ಹಾಕ್ತೀನಿ ನಾನು, ನೀವು ನೋಡಿ. ಅದು ನಾನು ವೀಡಿಯೋನಲ್ಲಿ ಹಾಕಬೇಕಿತ್ತು, ಬಟ್ ಹಾಕಲಿಲ್ಲ ನಾನು. ಈ ವಿಡಿಯೋನಲ್ಲಿ ನಾನು ಅದೇ ಥರ ಸ್ಟಿಚ್ ಮಾಡಿದ್ದೀನ ಇಲ್ವಾ ಅಂತ ನೀವು ಕಂಪೇರ್ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡ್ಬೋದು ನೀವು. ನೋಡಿ, ನಾನು ಇವಾಗ ಸ್ಟಿಚಿಂಗ್ನ ಮಾಡ್ತಾಯಿದ್ದೀನಿ. ಮಗುಗೆ ಎಲ್ಲೂ ಕೂಡ ಇರಿಟೇಷನ್ ಆಗಬಾರ್ದು ಫ್ರೆಂಡ್ಸ್. ಎಲ್ಲೂ ಕೂಡ ಒಂಥರ ಕ್ಯಾನ್ ಎಲ್ಲ ಹಾಕ್ತೀವಲ್ಲ, ಅದೆಲ್ಲ ಕೂಡ ನಿಮಗೆ ಎಲ್ಲೂ ಕೂಡ ಇರಿಟೇಷನ್ ಆಗಬಾರ್ದು. ಇದು ವಿಡಿಯೋ ಸ್ವಲ್ಪ ನಾನು ಎಷ್ಟೇ ಫಾಸ್ಟಲ್ಲಿ ಇಟ್ಟರು ನಿಮಗೆ ವಿಡಿಯೋ ತುಂಬ ಲೆಂತಿನೇ ಆಗುತ್ತೆ, ಬಟ್ ಆದರೂ ಪರವಾಗಿಲ್ಲ. ನಾನು ನಿಮಗೆ ಫುಲ್ ವಿಡಿಯೋ ಇವತ್ತು ಹಾಕ್ತೀನಿ, ಓಕೆನಾ. ಇವಾಗ ನಾನು ನೋಡಿ ಫಸ್ಟ್ ನೆಟ್ ಕ್ಲಾತು ಮತ್ತು ನಾನು ಸ್ಯಾಟಿನ್ ಕ್ಲಾತನ್ನು ಕಟ್ಟಿಂಗ್ನ ಮಾಡಿ ಇಟ್ಕೊಂಡಿದ್ದೀನಲ್ವಾ, ಅದನ್ನು ನೀಟಾಗಿ ಸ್ಟಿಚಿಂಗ್ನ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಈ ಮೆಟೀರಿಯಲ್ಗೆ ನಾವು ಯಾವುದೇ ಥರ ಅಥವಾ ಪೈಪಿಂಗ್ ಎಲ್ಲ ಕೊಡ್ತೀವಲ್ಲ, ಎಮ್ಮಿಂಗ್ ಆ ಟೈಪ್ ಕೊಡ್ಬೋದು ಹೊರತು, ಇಲ್ಲಾಂದರೆ ಈ ಥರ ಪಟಾಯಿಸ್ಬೋದು. ಬಟ್ ನಾವು ಕ್ಯಾನ್ವಾಸ್ ಎಲ್ಲ ಹಾಕಿ ನಾವು ಸ್ಟಿಚ್ ಮಾಡೋಕ್ಕೆ ತುಂಬಾ ರಿಸ್ಕು ಮತ್ತು ಹೆವಿ ಕೆಲಸ ಅನಿಸುತ್ತೆ ಫ್ರೆಂಡ್ಸ್. ಹಂಗಾಗಿ ಇದು ಈಸಿ ಮೆಥಡು. ಫಿನಿಶಿಂಗ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದ್ದೆ. ನೀವು ಫಸ್ಟೇ ನೀವು ನೋಡಿದ್ದೀರಲ್ವ ಯಾವ ಥರ ಬಂದಿದೆ ಔಟ್ಫಿಟ್ ಅಂತ, ನೀವು ನೋಡಿದ್ರಲ್ವ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಅವ್ರ ಸ್ಕೂಲಲ್ಲಿ ಎಲ್ಲ ಅವ್ರ ಟೀಚರ್ಸು ಎಲ್ಲ ತುಂಬ ಚೆನ್ನಾಗಿ, ಅಂದರೆ ಅವ್ರ ಸ್ಕೂಲಲ್ಲಿ ಸ್ವಲ್ಪ ಟೀಚರ್ಸ್ಗಳಿಗೆ ಗೊತ್ತು ನಾನು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ. ಮತ್ತು ಸ್ಟಿಚ್ ಮಾಡಿಸ್ಕೊಂಡಿರೋರು ತುಂಬ ಜನ ಇದ್ದಾರಲ್ವ, ಹಂಗಾಗಿ ನಿಮ್ಮ ಅಮ್ಮನೇ ಸ್ಟಿಚ್ ಮಾಡಿರೋದ, ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಅಂತ ಎಲ್ಲ ತುಂಬಾ ಅವಳಿಗೆ ಕಮೆಂಟ್ ಮಾಡಿದ್ದಾರೆ. ಅವಳಿಗೆ ತುಂಬ ಖುಷಿಯಾಯಿತು. ಅವಳು ಬಂದು, ಅಮ್ಮ ನನ್ನ ಡ್ರೆಸ್ಸನ್ನ ಈ ಥರ ನೀನು ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ನಿಮ್ಮಮ್ಮ. ಮತ್ತು ನಾನು ಫುಲ್ಲು ಬಳೆಯಿಂದ ಅವಳು ಹಾಕಿದ್ಲಲ್ಲ ಸರ, ಬಳೆ ಎಲ್ಲ ಫುಲ್ಲು ಮ್ಯಾಚ್ ಮಾಡಿದ್ದೆ. ಹಂಗಾಗಿ ಅವ್ರಿಗೆ ತುಂಬಾ ಇಷ್ಟ ಆಯಿತು. ಮತ್ತು ಅದ್ರಲ್ಲಿ ನೋಡಿದ್ದೀರಲ್ವ ನಾನು ಹೇರ್ ಸ್ಟೈಲ್ ಯಾವ ಥರ ಬಂದಿದೆ, ಸ್ಟೆಪ್ ಚಡೆ ಥರ ಹಾಕಿದ್ದೆ ಅಷ್ಟೇ. ಮಕ್ಕಳಿಗೆ ತುಂಬ ಓವರಾಗಿ ಮಾಡೋಕ್ಕೋದ್ರೂ ಇವಳು ನನ್ನ ಮಗಳು ಸ್ವಲ್ಪ ಓವರಾಗಿ ಮಾಡಿಸ್ಕೊಳ್ಳಲ್ಲ ಏನೊಂದು, ಓಕೆನಾ. ನಾನಿಲ್ಲಿ ರೆಡಿ ಮಾಡ್ತಾ ಇರೋದು ಬಂದುಬಿಟ್ಟು ಬ್ಯಾಕ್ ಪಾರ್ಟು. ಇವಾಗ ನಾನು ನೀಟಾಗಿ ಜಿಪ್ ಯಾವ ಥರ ಹಾಕ್ತೀನಿ ಅಂತ ನೋಡ್ಕೊಳ್ಳಿ. ಇದು ಈಸಿ ಮೆಥಡು, ಜಿಪ್ ಹಾಕೋದು. ಜಿಪ್ ಎಲ್ಲರೂ ಹಾಕ್ತಾರೆ, ಅಂದರೆ ಈಸಿ ಮೆಥಡು. ಹೊಸ್ದಾಗಿ ಕಲಿತಾ ಇದ್ದರೆ ನೀವು ಈ ಥರ ನೀವು ಜಿಪ್ಗಳನ್ನ ಹಾಕೋಬೋದು. ನಾನು ಇಲ್ಲಿ ಅವಳಿಗೆ ಕರೆಕ್ಟಾಗಿ ಫಿಟ್ಟಿಂಗು, ಅವಳು ಯಾವ ಥರ ಬಾಡಿ ಮೆಜರ್ಮೆಂಟ್ ತಗೊಂಡಿದ್ದೆ ಕರೆಕ್ಟಾಗಿತ್ತು ಫ್ರೆಂಡ್ಸ್. ಎಕ್ಸ್ಟ್ರಾ ಒಂದು ಸ್ಟಿಚ್ಚು ಕೂಡ ಹಾಕಿಲ್ಲ. ನಾವಂತೂ ಬಾಡಿ ಮೆಜರ್ಮೆಂಟು ತುಂಬ ಚೆನ್ನಾಗಿ ಬರ್ತವೆ. ಬಾಡಿ ಮೆಜರ್ಮೆಂಟ್ ಕೊಟ್ಟಿರೋ ಬ್ಲೌಸ್ಗಳು ಕೂಡ ಅಷ್ಟೇ ಚೆನ್ನಾಗಿ ಬರ್ತವೆ. ನಾನು ಒಂದು ಪಿಂಕ್ ಕಲರ್ದು ಪರ್ಲ್ ಬೀಡ್ಸ್ ಎಲ್ಲ ಹಾಕಿಬಿಟ್ಟು ಮಾಡಿದ್ದೆ ಗೊತ್ತಾ. ಅದಕ್ಕೆ ಅವರು ಹಂಗೆ ಅಂತಿದ್ರು, ಅಕ್ಕ ನೀವು ಬಾಡಿ ಮೆಜರ್ಮೆಂಟ್ ತೊಗೊಂಡು ತುಂಬ ಚೆನ್ನಾಗಿ ಹೊಲ್ದಿದ್ದೀರ ಅಕ್ಕ ಬ್ಲೌಸ್, ನನಗಂತೂ ತುಂಬ ಇಷ್ಟ ಆಯಿತು ಅಂತ. ನಮಗೆ ಇವಾಗ ನೀವು ಕೊಡೋ ದುಡ್ಡು ನಮ್ಮ ಹತ್ರ ಇರುತ್ತೋ ಇರೋಲ್ವೋ, ಬಟ್ ನಮಗೆ ಕೊಡೋ ಅಂಥ ಒಳ್ಳೆ ನಮ್ಮ ಕೆಲಸ ನಿಮ್ಮ ಮನಸ್ಸಿಗೆ ತುಂಬ ಇಷ್ಟ ಆಗಿ ನಮಗೆ ಹೇಳ್ತಿರಲ್ವ ಮಾತು ನನಗೆ ತುಂಬಾ ಇಂಪಾರ್ಟೆಂಟು ಫ್ರೆಂಡ್ಸ್. ಹೌದು, ಹಂಗಾಗಿ ಇವಾಗ ನೋಡಿ ನಾನು ಎರಡೂ ಸೈಡು ಜಿಪ್ನ ನಾನು ಕ್ಲೋಸ್ನ ಮಾಡ್ಕೊತಾ ಇದ್ದೀನಿ. ಕ್ಲೋಸ್ ಮಾಡಿಕೊಂಡು ನಾನು ಇಲ್ಲಿ ಜಿಪ್ನ ರೆಡಿ ಮಾಡಿಕೊಂಡ್ರೆ ನೆಕ್ಸ್ಟು ಫ್ರಂಟ್ ರೆಡಿ ಫ್ರಂಟ್ ತುಂಬಾ ಈಸಿ, ಬಟ್ ಎಲ್ಲೂ ಓಪನ್ ಇಲ್ವಲ್ಲ. ಆಲ್ಮೋಸ್ಟ್ ರೌಂಡ್ ನೆಕ್ಕನ್ನ ಪಲ್ಟಾಯಿಸ್ಕೊಳ್ಳೋದು ಈ ಥರ ಆಗುತ್ತೆ ನಿಮಗೆ. ಇವಾಗ ನೋಡಿ ನಾನು ಮತ್ತೆ ಇನ್ನೊಂದು ಲೇಯರು ಕೂಡ ನಾನು ಸ್ಟಿಚ್ನ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಕ್ಲೋಸ್ ಆಗೋ ಥರ ನಾನು ಇಲ್ಲಿ ಜಿಪ್ಸ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಜಿಪ್ಪು ಕಾಣಿಸ್ಬಾರ್ದು ನಮಗೆ, ಹಾಗಾಗಿ ಇಲ್ಲಿ ನೀವು ಬೇಕಾದರೆ ಸಿಂಗಲ್ ಫೂಟ್ ಹಾಕ್ಕೊಂಡು ಮಾಡ್ಕೋಬೋದು. ನಾನಿಲ್ಲಿ ಡಬಲ್ ಫೂಟಲ್ಲೇ ನಾರ್ಮಲ್ ಫೂಟಲ್ಲೇ ಮಾಡ್ತಾಯಿದ್ದೀನಿ, ಓಕೆನಾ. ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಇವಾಗ ನೋಡಿ ನಾನು ಇಲ್ಲಿ ಇದೆರಡೂ ಜಾಯಿನ್ನ ಮಾಡ್ತಾಯಿದ್ದೀನಿ. ಜಿಪ್ ಓಪನ್ ನಮಗೆ ಮತ್ತು ನಾವು ಗೌನ್ ಸ್ಟಿಚ್ ಮಾಡ್ತೀವಲ್ವ, ಜಾಯಿನ್ ಮಾಡುವಾಗ ನನಗೆ ಈಸಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಅದೆರಡನ್ನು ಸ್ಟಿಚ್ ಮಾಡಿದ್ದೀನಿ. ಇವಾಗ ನೋಡಿ ಫುಲ್ಲು ಜಿಪ್ಪು ರೆಡಿ ಆಯಿತು. ಅಲ್ಲಿಗೊಂದು ನಾವು ಒಂದು ಉಕ್ಸು ಮತ್ತು ಕಜ ಮಾಡಿಬಿಟ್ರೆ ಅಲ್ಲಿಗೆ ನಮಗೆ ಫಿಟ್ಟಿಂಗು ಸರಿ ಹೋಗ್ಬಿಡುತ್ತೆ, ಓಕೆನಾ. ಇವಾಗ ಫ್ರಂಟ್ ರೆಡಿ ಮಾಡ್ಕೋಬೇಕು. ಫ್ರಂಟ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಫ್ರಂಟಿಗೆ ನಾನು ಇಲ್ಲೊಂದು ಅದರದ್ದು
ಅಂದರೆ ಫ್ಲವರ್ ಇದೆಯಲ್ಲ, ದೊಡ್ಡ ಫ್ಲವರ್ ಸೆಂಟರ್ಗೆ ಬರೋ ಥರ ನಾನು ಸ್ಟಿಚ್ನ ಹಾಕ್ಕೊಂಡು ಅಲ್ಲ ಸರಿನ ಸೆಂಟರ್ಗೆ ಬರೋ ಥರ ಕಟ್ಟಿಂಗ್ನ ಮಾಡ್ಕೊಂಡಿದ್ದೀನಿ. ಸೆಂಟರಿಗೆ ಬರೋ ಥರನೇ ನೀವು ಸ್ಟಿಚ್ ಹಾಕ್ಕೊಂಡು ನೋಡಿಕೊಂಡು ಸ್ಟಿಚ್ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಸೇಮ್ ರೌಂಡ್ ನೆಕ್ ಇಟ್ಟಿದ್ದೀನಲ್ವ, ಆ ರೌಂಡ್ ನೆಕ್ಕು ಫಸ್ಟು ವಿ ನೆಕ್ ಇಟ್ಟಿದ್ದೆ ಫ್ರೆಂಡ್ಸ್. ವಿ ನೆಕ್ಕು ಯಾಕೋ ನನಗೆ ಬೇಡ ಅನ್ನಿಸ್ತು, ಹಂಗಾಗಿ ರೌಂಡ್ ನೆಕ್ ಇಟ್ಬಿಟ್ಟೆ. ಹಾಗಾಗಿ ಯಾಕೆ ಬರ್ತ್ಡೇಗೆ ರೆಡಿ ಮಾಡ್ತಿರೋ ಡ್ರೆಸ್ಸು ಮತ್ತು ಏನಾದರೂ ವಿ ನೆಕ್ ಸರಿ ಹೋಗಿಲ್ಲ ಅಂದರೆ ಮತ್ತೆ ಅವಳೆಲ್ಲ ಬಿಚ್ಕೊಂಡು ಡಬಲ್ ಕೆಲಸ ಮಾಡ್ಕೋತಾಳೆ ಅಂತ, ಹಂಗಾಗಿ ಆ ಥರ ಮಾಡಿಕೊಂಡೆ. ನೋಡಿ ಇಲ್ಲಿ ಸೆಂಟರ್ಗೆ ನಾನು ಈ ಥರ ಫ್ಲವರ್ ಬರೋ ಥರ ಇಟ್ಟಿದ್ದೀನಿ. ಅದು ತುಂಬ ಹೈಲೈಟಾಗಿ ಕಾಣಿಸ್ತಿತ್ತು ಫ್ರೆಂಡ್ಸ್ ನನಗೆ ಇನ್ನು ಸೆಂಟ್ರೆಲ್ಲ ಪಿಂಕ್ ಕಲರ್ದು ಪರ್ಲ್ ಇದ್ರ ಮಣಿಯ ಹಾಕ್ತೀನಿ ಎಂದೆ ನನ್ನ ಮಗಳು. ಅಮ್ಮ ಬೇಡ ಅಮ್ಮ, ನಂಗೆ ಇದೇ ಇಷ್ಟೇ ಚೆನ್ನಾಗಿದೆ, ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ ಅಮ್ಮ, ಇನ್ನೇನು ಡೆಕೋರೇಷನ್ ಮಾಡಬೇಡಿ ಅಂತಾಳೆ ಅವಳು. ನಾನು ಇನ್ನು ಮುಂದೆ ನಾನು ಸ್ಟಿಚ್ ಮಾಡೋವಂಥ ಗೌನ್ಸು, ಡಿಸೈನ್ಸು, ಎಂಬ್ರಾಯ್ಡ್ರಿ ವರ್ಕು ಪ್ರತಿಯೊಂದನ್ನು ನಾನು ಅಪ್ಲೋಡ್ ಮಾಡ್ತಾನೆ ಬರ್ತಾಯಿದ್ದೀನಿ. ಮುಂದೆನೂ ಅಪ್ಲೋಡ್ ಮಾಡ್ತೀನಿ. ಅದು 1 ವ್ಯೂಸ್ ಬರಲಿ, 10 ವ್ಯೂಸ್ ಬರಲಿ, 200 ವ್ಯೂಸ್ ಬರಲಿ, ಎಷ್ಟು ಬರುತ್ತೋ ಅಷ್ಟು ಫ್ರೆಂಡ್ಸ್. ನಮ್ಮ ಟ್ಯಾಲೆಂಟಿಗೆ ಅಂತ ಒಂದು ಚಾನಲ್ನ ಮಾಡ್ಕೊಂಡಿದ್ದೀವಿ, ನಾವು ಮಾಡ್ತಾಯಿದ್ದೀವಿ. ಈಗ ವ್ಯೂಸು ಬರಲ್ಲ ಅಂತ ಕೂತ್ಕೊಂಡ್ರೆ ಏನು ಮಾಡೋದು? ಯಾವಾದರೂ ಒಂದು ಒಳ್ಳೆ ಟೈಮ್ ಅಂತ ಬಂದಾಗ ವ್ಯೂಸ್ ಬರ್ಬೋದು, ಬರಲ್ಲ ಅಂತ ಒಂದೊಂದು ಸಲ ಬೇಜಾರು ಆಗುತ್ತೆ. ಹೌದು, ನಾವು ಎಷ್ಟು ಕಷ್ಟಪಟ್ಟು ಮಾಡ್ತೀವಿ, ಆದರೂ ವ್ಯೂಸ್ ಬರಲ್ಲ, ಯಾಕೆ ಅಂತ ನನಗೂ ಗೊತ್ತಿಲ್ಲ. ಅವನು ಹಂಗೆ ಅಂತಾರೆ, ಯಾಕೆ ಸುಮಾ ನೀವು ಎಲ್ಲ ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡ್ತೀರಲ್ಲ, ಯಾಕೆ ವ್ಯೂಸ್ ಬರಲ್ಲ ಅಂತ. ನನಗೂ ಖಂಡಿತವಾಗ್ಲೂ ಗೊತ್ತಿಲ್ಲ ಯಾಕೆ ವ್ಯೂಸ್ ಬರಲ್ಲ ಅಂತ. ಬಟ್ ವಿಡಿಯೋ ಚೆನ್ನಾಗಂತೂ ಬರ್ತಾಯಿದೆ ಅಂತ ನಂಗೆ 100%ಗೆ 200% ಚೆನ್ನಾಗಿ ಗೊತ್ತು. ಬಟ್ ಯಾಕೆ ಬರ್ತಾಯಿಲ್ಲ ಅಂತ ಗೊತ್ತಿಲ್ಲ. ಕಲೆಗೆ ಯಾವತ್ತು ಬೆಲೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದು ಯಾವತ್ತಾರು ಒಂದು ದಿವಸ ಸಿಗುತ್ತೆ ಅನ್ನೋ ಹೋಪ್ಸಲ್ಲಿ ನಾನು ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಮತ್ತು ನನಗೆ ನನ್ನ ಚಾನಲ್ ನೋಡಿ ಒಬ್ಬರು ಇನ್ಸ್ಪೈರ್ ಆಗಿ ಕಲಿತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಅವರಿಗೋಸ್ಕರನಾದ್ರೂ ವಿಡಿಯೋ ಹಾಕಲೇಬೇಕು ಅಂತ. ಎಲ್ಲರಿಗೂ ನಾನು ಪರ್ಸ್ನಲಾಗಿ ಮಾಡೋಕ್ಕಾಗಲ್ಲ. ಯೂಸ್ ಆಗೋರಿಗೆ ಯೂಸ್ ಆಗಲಿ. ನೋಡಿ ಈ ಥರ ಫ್ರಂಟ್ ಈ ಥರ ಬಂತು. ಇವಾಗ ಶೋಲ್ಡರ್ ಜಾಯಿನ್ ಕೂಡ ಮಾಡ್ಕೊಳ್ಳೋಣ, 2 ಸೈಡು ಶೋಲ್ಡರ್ ಜಾಯಿನ್ನ ಮಾಡ್ಕೊಳ್ಳೋಣ. ಈಸಿಯಾಗಿ ಆರಾಮಾಗಿ ನೀವು ಬರ್ತ್ಡೇಗೆ ಅಂತ ಅನ್ನಲ್ಲ ಫ್ರೆಂಡ್ಸ್, ನೀವು ಒಂದು ಹಬ್ಬಗಳಿಗೂ ಕೂಡ ಈ ಥರ ನೀವು ಸ್ಟಿಚ್ನ ಮಾಡ್ಬೋದು. ನೋಡೋಣ, ನಾಳೆ ಶಿವರಾತ್ರಿ ಹಬ್ಬ ಇದೆ ಅಲ್ವಾ, ಶುಕ್ರವಾರ, ಅವತ್ತು ಅವಳದು ಪೂಜೆ ಇದೆ ದೇವಸ್ಥಾನದಲ್ಲಿ, ಬರೋಕ್ಕೆ ಹೇಳಿದ್ದಾರೆ ಶಿವಾಲಯದಲ್ಲಿ. ನೋಡೋಣ, ಇನ್ನು ನಾವು ಹೋಗ್ತೀವೋ ಹೋಗಲ್ವೋ ಖಂಡಿತ ಗೊತ್ತಿಲ್ಲ. ನೋಡಬೇಕು ಹೆಂಗೆ ಏನು ಎತ್ತ ಅಂತ ಖಂಡಿತ ಗೊತ್ತಿಲ್ಲ. ಓಕೆನಾ, ಈಗ ಶೋಲ್ಡರ್ ಜಾಯಿನ್ ಮಾಡಿ ಅದಕ್ಕೆ ಓವರ್ಲಾಕು ಕೂಡ ಮಾಡಿದ್ದೀನಿ. ಇವಾಗ ನೆಕ್ಸ್ಟು ಒಂದು ಸೈಡ್ ಮಾತ್ರ ಬಾಡಿ ಫಿಟ್ಟಿಂಗ್ನ ಮಾಡ್ಕೊತೀನಿ, ಇನ್ನೊಂದು ಸೈಡ್ ಬಾಡಿ ಫಿಟ್ಟಿಂಗ್ನ ಮಾಡಲ್ಲ. ನಾನು ಮುಂಚಿನೊಂದು ತಪ್ಪು ಕೆಲಸ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾನು ಒಂದು ಅರ್ಧ ಇಂಚಷ್ಟು ಈ ಥರ ಕ್ರಾಸಾಗಿ ಕಟ್ ಮಾಡ್ಕೋಬೇಕಿತ್ತು. ಬಟ್ ನಾನು ಕಟ್ಟಿಂಗಲ್ಲಿ ಮರ್ತು ಬಿಟ್ಟಿದ್ದೀನಿ. ಐ ಆಮ್ ಸಾರಿ. ನಿಮಗೂ ಕೂಡ ನೀವು ಕಟ್ಟಿಂಗಲ್ಲೇ ಇದನ್ನು ಮಾಡ್ಕೊಂಡ್ಬಿಟ್ರೆ ಲೈನಿಂಗ್ನ ನಿಮಗೆ ಈಸಿ ಆಗುತ್ತೆ. ಓಕೆನಾ, ಇವಾಗ ಕ್ಯಾನ್ನ ನಾನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಅಂದರೆ ನಮಗೆ ಹತ್ರ ನಾನು ನಿಮಗೆ ತೋರಿಸಿದ್ದು 1 ಮೀಟ್ರ್ ಕ್ಯಾನು ಫ್ರೆಂಡ್ಸ್. ಅದರ ಆಗಲಿಲ್ಲ, ನನಗೆ 2 ಮೀಟರ್ ಅರೌಂಡ್ ಕರೆಕ್ಟಾಗಿ 2 ಮೀಟರ್ ಕ್ಯಾನ್ ಬೇಕಾಯಿತು. ಯಾಕೆಂದರೆ ಇದಕ್ಕೂ ಕ್ಯಾನನ್ನು ತುಂಬ ಫ್ರಿಲ್ಲೇ ಇಡ್ತೀವಲ್ವ, ಹಂಗಾಗಿ ಈ ಥರ ನಾನು ಎಲ್ಲ ಜಾಯಿನ್ನ ಮಾಡ್ಕೊತಾ ಇದ್ದೀನಿ. 3 ಲೇಯರು ಕೂಡ ಈ ಥರ ಜಾಯಿನ್ನ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಕರೆಕ್ಟಾಗಿ ಇಲ್ಲಿ ಈ ಥರ ಇಟ್ಟು ಹೀಗೆ ಡಬಲ್ ಲೇಯರಲ್ಲಿ ಸ್ಟಿಚ್ ಹಾಕ್ಕೊಂಡ್ರೆ ಸಾಕು. ಈ ಥರ ಮಾಡಿಕೊಂಡ್ರೆ ನಿಮಗೆ ಅಷ್ಟು ಚುಚ್ಚಲ್ಲ. ಈ ಥರ ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ಚುಚ್ಚಲ್ಲ. ಓಕೆನಾ, ನಾನಿವಾಗ ನೋಡಿ ಈ ಥರ ಕ್ಯಾನ್ನ ಫಸ್ಟಿಗೆ ಸ್ಟಿಚ್ ಹಾಕೋತಾ ಇದ್ದೀನಿ. ನಿಮಗೆ ಬಟ್ಟೆ ಮೇಲೆ ಸ್ಟಿಚ್ ಹಾಕೋಕ್ಕೆ ಹೋದರೆ ತುಂಬ ಹಿಂಸೆ ಆಗುತ್ತೆ. ನೋಡಿ, ಒಂದು ಲೇಯರ್ ಈ ಸೈಡ್ ಫೋಲ್ಡ್ ಮಾಡ್ತೀನಿ, ಒಂದು ಲೇಯರ್ ಆ ಸೈಡ್ ಫೋಲ್ಡ್ ಮಾಡ್ತೀನಿ. ಕ್ಯಾನನ್ನು ಈ ಥರ ಸ್ಟಿಚ್ನ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ನಿಮಗೆ ಅಳ್ಕೊಳ್ಳುತ್ತೆ ಚೆನ್ನಾಗಿ ಅಂತ. ಓಕೆನಾ, ನಿಮಗೆ ಗೊತ್ತಾಗ್ತಾ ಇದೆಯಲ್ಲ ಯಾವ ಥರ ಎತ್ಕೊಳ್ಳೋದು. ನೀವು ಇನ್ನೂ ಸ್ವಲ್ಪ ಅಗಲವಾಗಿ ಬೇಕಾದರೆ ಮಾಡ್ಕೊಳ್ಬೋದು. ಮತ್ತು ಕ್ಯಾನ್ ತುಂಬ ಜಾಸ್ತಿ ತೊಗೋಬೇಕಾಗುತ್ತೆ. ನಾನು ಇಲ್ಲಿ ಅರೌಂಡು 2 ಮೀಟರ್ ಲೈನಿಗೆ 2 ಮೀಟರ್ ಯಾಕೆ, ನಾನು ತುಂಬ 3 ಮೀಟ್ರ್ ಮೇಲೆ ನಾನು ಅಂದರೆ ಕಟ್ ಮಾಡ್ಕೊಂಡ್ಮೇಲೆ 3 ಮೀಟ್ರ್ ಮೇಲಾಯಿತು. ಈ ಥರ ನಾನು ಕ್ಯಾನ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ.
ಇವಾಗ ನೋಡಿ ಕರೆಕ್ಟಾಗಿ ನಾನು ಎಲ್ಲ ಅದೇ ಥರ ಸ್ಟಿಚ್ನ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಮಾಡಬೇಕಾಗುತ್ತೆ. ಮೊದಲು ಸ್ಯಾಟಿನ್ ಕ್ಲಾತನ್ನು ಫೋಲ್ಡಿಂಗ್ನ ಮಾಡ್ಕೋತಾ ಇದ್ದೀನಿ. ಹೆಡ್ಜನ್ನ ನಾನು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀವಲ್ವ. ಈಗ 1 ಇಂಚು ಅದು ಲೆವೆಲಾಗಿ ಇರೋಂಗಿಲ್ಲ, 1 ಇಂಚು ಲೈನಿಂಗ್ ಮೇಲೆ ಹೋಗಬೇಕು. ಹಂಗಾಗಿ ಇದಕ್ಕೆ ನೆಟ್ ಕ್ಲಾತಿಗೆ ತುಂಬ ಮೇಲೆ ತೊಗೋಬೇಡಿ ಫ್ರೆಂಡ್ಸ್. ಈ ಹಬ್ಬ ಅಂದರೆ 1 ಇಂಚ್ ಮೇಲೆ ಹೋಗೋ ಥರ ತೊಗೊಂಡ್ರೆ ಸಾಕು ನಿಮಗೆ. ಸ್ಯಾಟಿನ್ ಕ್ಲಾತನ್ನು 1 ಇಂಚನ್ನು ಫೋಲ್ಡ್ ಮಾಡಿ, ಮತ್ತು ನಾನು ತೊಗೊಂಡಿದ್ನಲ್ಲ ಪಾಲಿಸ್ಟರ್ ಲೈನಿಂಗು ಅದನ್ನು 1 ಇಂಚ್ ಫೋಲ್ಡ್ ಮಾಡಬೇಕು. ನಾನು ಎರಡನ್ನೂ ಫೋಲ್ಡ್ ಮಾಡಿಕೊಂಡ್ರೆ ಅದು ಈವನಾಗಿ ಇರುತ್ತೆ. ಇದನ್ನು ಕೂಡ ನೋಡಿ ಅದನ್ನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಕ್ಯಾನ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನೋಡಿ ಕರೆಕ್ಟಾಗಿ ಅಲ್ಲಿ ನಾನು ಒಂದು ಮಾರ್ಜಿನ್, ಅಂದರೆ ನಂದು ಈ ಕ್ಯಾನ್ ಎಷ್ಟು ಲೆಂತ್ ಇದೆ ಆ ಲೆಂತಿಗೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಏನು ಗೊತ್ತಾ, ಒಬ್ಬರು ಎಲ್ಪಿಗಿದ್ರೆ ತುಂಬ ಬೇಗ ಆಗುತ್ತೆ ಫ್ರೆಂಡ್ಸ್. ನನಗೆ ಹಂಗೆ ಅನ್ನಿಸ್ತು, ತುಂಬ ಕಷ್ಟ ಆಗ್ತಿತ್ತು ಕ್ಯಾನ್ ಸ್ಟಿಚ್ ಮಾಡೋಕ್ಕೆ ನಿಜ. ಆಮೇಲೆ ನನ್ನ ಫ್ರೆಂಡ್ ಬಂದಳು, ಆವಾಗ ಗೌನ್ ಸ್ಟಿಚ್ ಮಾಡುವಾಗ ಬಂದಳು. ಆ ಟೈಮಿಗೆ ಅವಳು ಸ್ವಲ್ಪ ಹೆಲ್ಪ್ ಮಾಡಿದ್ಲು. ಅವಳು ಸ್ವಲ್ಪ ಅಂದರೆ ಸ್ಯಾಟಿನ್ ಕ್ಲಾತು ಮತ್ತು ಲೈನಿಂಗು ಮತ್ತು ನೆಟ್ ಕ್ಲಾತು ಎಲ್ಲಕ್ಕೂ ಸೇರಿಸಿ ಸ್ಟಿಚ್ ಮಾಡೋ ಅಷ್ಟರೊಳಗೆ ಸ್ವಲ್ಪ ಇದು ಕಷ್ಟ ಅನ್ನಿಸ್ತು. ನೋಡಿ ಟೈಲರ್ ಕಷ್ಟ ಎಷ್ಟಿರ್ತವೆ ಅಂದರೆ ನಮ್ಮ ಟೈಲರ್ಗಳಿಗೆ ಗೊತ್ತಿರುತ್ತೆ ನಮ್ಮ ಟೈಲರ್ಗಳ ಕಷ್ಟ. ಹಂಗಾಗಿ ನೋಡಿ ನಾನೊಬ್ಬಳೇ ಸ್ಟಿಚ್ ಮಾಡಿದೆ. ಬಟ್ ನೆಟ್ ಕ್ಲಾತ್ ಸ್ಟಿಚ್ ಮಾಡುವಾಗ ನನ್ನ ಫ್ರೆಂಡ್ ಬಂದಳು, ಅವಳದು ಸ್ವಲ್ಪ ಹೆಲ್ಪ್ ತೊಗೊಂಡೆ. ನೋಡಿ ಇಲ್ಲಿ ಸ್ವಲ್ಪ ಕ್ಯಾನ್ ಶಾರ್ಟೇಜ್ ಆಯಿತು. ಮತ್ತು ನಾನು ಕ್ಯಾನ್ ತಂದು ನೋಡಿ ಆಲ್ರೆಡಿ ನಾನಿವಾಗ ಇದು ಲೈನಿಂಗು ಮತ್ತು ಸ್ಯಾಟಿನ್ ಕ್ಲಾತ್ ಎರಡೂ ಕೂಡ ಕ್ಯಾನು ಸ್ಟಿಚ್ ಮಾಡಾದಮೇಲೆ ಮೇಲ್ಗಡೆ ನಾವು ನೆರಿಗೆ ಹಿಡಿಬೇಕಲ್ವ, ಅಲ್ಲಿ ಕ್ಯಾನು ಮತ್ತು ಲೈನಿಂಗು ಎರಡನ್ನೂ ಸ್ಟಿಚ್ಚನ್ನ ಮಾಡ್ಕೋತಾ ಇದ್ದೀನಿ. ಕ್ಯಾನ್ ಅಂತ ಇದ್ದೀನಿ. ಲೈನಿಂಗ್ ಪಾಲಿಸ್ಟರ್ ಲೈನಿಂಗು ಮತ್ತು ಸ್ಯಾಟಿನ್ ಕ್ಲಾತ್ ಲೈನಿಂಗ್ ಎರಡನ್ನೂ ಸ್ಟಿಚ್ನ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಲೈನಿಂಗು ಸ್ವಲ್ಪ ಲೆಂತಿ ಅನ್ನಿಸ್ತು, ಹಂಗಾಗಿ ಈ ಥರ ಫ್ರಿಲ್ನ ಹಿಡಿತಾ ಇದ್ದೀನಿ ಕರೆಕ್ಟಾಗಿ ಆಗುತ್ತೆ ಅಂತ. ಇಲ್ಲಿ ನೋಡಿದ್ರೆ ಇವಾಗ ಎಲ್ಲ ಫುಲ್ಲು ನಾನು ನೆಟ್ ಕ್ಲಾತ್ನ ಚಿಕ್ಕದಾಗಿ ಫ್ರಿಲ್ ಇಟ್ಕೊತಾ ಇದ್ದೀನಿ. ಮತ್ತು ನೋಡಿ ಅಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ, ನಾನು ಸ್ಯಾಟಿನ್ ಕ್ಲಾತನ್ನು ಅಲ್ಲಿ ಆಲ್ರೆಡಿ ಇಟ್ಕೊಂಡಿದ್ದೀನಿ. ಈಗ ಎಲ್ಲ ತೋರಿಸ್ಕೊಂಡು ಕೂತ್ಕೊಂಡ್ರೆ ವಿಡಿಯೋ ಲೆಂತಿ ಆಗುತ್ತೆ, ಬೋರ್ ಆಗುತ್ತೆ. ಹಂಗಾಗಿ ನಾನು ನೋಡಿ ಇಲ್ಲಿ ಚಿಕ್ಕದಾಗಿ ಫ್ರಿಲ್ನ ಇಟ್ಕೊಂಡು ಟೋಟಲ್ ಹೆಂಗೆ ತೊಗೊಂಡಿದ್ದೀನಿ ಅಂದರೆ ಒಂದು ಸೈಡ್ ಮಾತ್ರ ನಾನು ಸ್ಟಿಚಿಂಗ್ ಹಾಕೋದು ಫ್ರೆಂಡ್ಸ್. ಹಂಗಾಗಿ ಎಲ್ಲೂ ಕೂಡ ಜಾಯಿನ್ನ ತೊಗೊಳ್ಳಿಲ್ಲ. ರೌಂಡು ಬಂದುಬಿಟ್ಟು ಒಂದು ಸೈಡ್ ಮಾತ್ರ ಫಿಟ್ಟಿಂಗಿಗೆ ಸ್ಟಿಚ್ ಹಾಕೋ ಥರ ಮಾಡಿಕೊಂಡೆ. ಇವಾಗ ನೋಡ್ತಾ ಇದ್ದೀರಲ್ವ, ಈ ಥರ ನಾನು ಸ್ಟಿಚ್ನ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ ಇವಾಗ ಇದೆಲ್ಲ ಹಾಕಿ ನಾನು ಬಾಡಿ ಜಾಯಿನ್ ಮಾಡೋದು, ಫಿಟ್ಟಿಂಗ್ ಜಾಯಿನ್ ಮಾಡೋದು ಎಲ್ಲ ವೀಡಿಯೋ ಮಿಸ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಅಂದರೆ ವೀಡಿಯೋ ಆನ್ ಮಾಡೋದನ್ನೇ ಮರೆತುಬಿಟ್ಟಿದ್ದೀನಿ ನಾನು ಬೇಗ ಸ್ಟಿಚ್ ಮಾಡಬೇಕು ಅನ್ನೋ ಇದರಲ್ಲಿ. ನೋಡಿ ಲಾಸ್ಟಿಗೆ ನಾನು ಯಾವ ಥರ ಔಟ್ಫಿಟ್ ಇದೆ ಅಂತ ಹಾಕ್ತೀನಿ ನಾನು ನಿಮಗೆ. ಅಷ್ಟೇ ನಂಗೆ ಹಾಕೋಕ್ಕಾಗಿದ್ದು ಫ್ರೆಂಡ್ಸ್. ನಿಜವಾಗ್ಲೂ ಯಾಕೋ ನಂಗೆ ಈಗ ವೀಡಿಯೋ ಇಲ್ಲ, ನಾನು ಎಡಿಟ್ ಮಾಡುವಾಗ ವೀಡಿಯೋ ಇಲ್ಲ ಅಂದಾಗ ತುಂಬ ಬೇಜಾರಾಗ್ತೈತೆ. ನಾನು ಅದೆಲ್ಲ ಮಾಡ್ಕೊಂಡಿದ್ದೀನಿ, ವೀಡಿಯೋ ಆನಲ್ಲಿ ಇತ್ತು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಸ್ಟೋರೇಜ್ ಏನಾರ ಜಾಸ್ತಿಯಾಗಿ ಆಫ್ ಆಗಿತ್ತೋ ಏನೋ ಒಂದೂ ಗೊತ್ತಿಲ್ಲ ನನಗೆ. ಯಾಕೋ ಇವಾಗ ಬೇಜಾರಾಗ್ತಾಯಿದೆ. ಈಗ ಒಂದು ಔಟ್ಫಿಟ್ ನಾವು ತೋರಿಸ್ತಾ ಇದ್ದೀವಿ ಅಂದರೆ ಪ್ರತಿಯೊಂದು ತೋರಿಸಿದ್ರೇ ಅದಕ್ಕೊಂದು ಚೆನ್ನಾಗಿರುತ್ತಲ್ವ. ಖಂಡಿತ ಸಾರಿ, ನನಗೆ ಯಾಕೋ ಇವಾಗ ಲಾಸ್ಟಿಗೆ ನೋಡ್ತಿದ್ದೀರ, ಅಯ್ಯೋ ಇದು ವೀಡಿಯೋನೇ ಇಲ್ವಾ ಅನ್ನಂಗೆ ಆಗ್ತಾಯಿದೆ. ನೋಡಿ ಲಾಸ್ಟಿಗೆ ಔಟ್ಫಿಟ್ ಈ ಥರ ಬಂದಿದೆ. ಗೌನು ಸ್ಟಿಚ್ ಆಯಿತು. ಏನು ಗೊತ್ತಾ, ಇದು ಸ್ಟಿಚಿಂಗ್ ವಿಡಿಯೋ ನಾನು ಅರ್ಧಕ್ಕೆ ನಾನು ಅಂದರೆ ಸ್ಟಿಚ್ ಮಾಡೋ ಅಂದರೆ ಅರ್ಜೆಂಟ್ ಇತ್ತು, ಎಮರ್ಜೆನ್ಸಿ ಇತ್ತು, ಸ್ಟಿಚ್ ಮಾಡಬೇಕಿತ್ತಲ್ಲ. ಆ ಸ್ಟಿಚ್ ಮಾಡೋ ಆ ಥರದಲ್ಲೇ ಅರ್ಧ ವೀಡಿಯೋನೇ ಮಾಡಿಲ್ಲ. ಇವಾಗ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಥರ ಮಾಡಿದ್ದೀನಿ ಅಂತ. ನೋಡಿ ಗೌನು ಔಟ್ಲುಕ್ ಈ ಥರ ಬಂದಿದೆ. ನೋಡಿ ಸ್ವಲ್ಪ ದೂರದಿಂದ ತೋರಿಸ್ತಾ ಇದ್ದೀನಿ. ನೋಡಿ ಕ್ಯಾನ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇಲ್ಲಿ ನೋಡಿ ಒಳಗಡೆ ಕ್ಯಾನ್ ಎಲ್ಲ ಕೊಟ್ಟು ತುಂಬಾ ಚೆನ್ನಾಗಿ ಬಂದಿದೆ. ಫ್ರಿಲ್ಲಂತೂ ನೋಡಿ ಎಷ್ಟು ಅಗಲವಾಗಿ ಬಂದಿದೆ. ಎರಡೂ ಸೈಡು ಬ್ಯಾಕು ಮತ್ತು ಫ್ರಂಟ್ ಎರಡೂ ಸೈಡು ಕೊಟ್ಟಿದ್ದೀನಿ. ಮತ್ತು ಇಲ್ಲಿ ನೋಡಿ ಇಲ್ಲಿ ಈ ಥರ ನೆಕ್ಗೆ ಈ ಥರ ಫ್ರಿಲ್ಲ ಕೊಟ್ಟಿದ್ದೀನಿ. ಸ್ಲೀವ್ಸಿಗೆ ಬಂದುಬಿಟ್ಟು ಪಫ್ ಸ್ಲೀವ್ ಇಟ್ಟಿದ್ದೀನಿ. ನೋಡಿ ಈ ಥರ ಶಾರ್ಟಾಗಿ ಪಫ್ ಇಟ್ಟಿದ್ದೀನಿ. ಎಲ್ಲ ವೀಡಿಯೋಸ್ ಸ್ಟಿಚಿಂಗ್ ವಿಡಿಯೋ ಹಾಕೋಣ ಅಂತ ಅಂದ್ಕೊಂಡ್ರೆ ಆಗಲೇ ಇಲ್ಲ ನೋಡಿ ಫ್ರೆಂಡ್ಸ್. ಈ ಥರ ಲುಕ್ಕು ಈ ಥರ ಬಂದಿದೆ ನೋಡಿ.
ಎಡ್ಜಸ್ ತುಂಬಾ ಗ್ರ್ಯಾಂಡ್ ಆಗಿದೆ. ನಾನು ನನ್ನ ಮಗಳದು ಹಾಕಿದ್ಮೇಲೆ ಅವ್ರದ್ದೊಂದಿಷ್ಟು ಶಾರ್ಟ್ಸ್ ಹಾಕ್ತೀನಿ ನೋಡಿ ಯಾವ ಥರ ಬಂದಿದೆ ಅಂತ. ಇದ್ರದ್ದು ಸೇಮ್ ನಾನು ಪ್ರಿಂಟೆಸ್ಟ್ ಆ್ಯಪಲ್ಲಿ ಯಾವುದು ನೋಡಿದ್ದೆ ಅದು ಬಂದುಬಿಟ್ಟು ಇದಕ್ಕಿಂತ ಡಾರ್ಕ್ ಪರ್ಪಲ್, ಅದು ಬರೀ ನೆಟ್ ಕ್ಲಾತಲ್ಲಿ ಸ್ಟಿಚ್ ಮಾಡಿದ್ರು. ನಾನು ಈ ಥರ ಸ್ಟಿಚ್ ಮಾಡಿದ್ದೀನಿ. ತುಂಬಾ ಗ್ರ್ಯಾಂಡ್ ಆಗಿದೆ. ಬರ್ತ್ಡೇ ಫಂಕ್ಷನ್ಗಂತೂ ಮಾಡಿಸ್ದಂಗಿದೆ ಫ್ರೆಂಡ್ಸ್. ನೋಡೋಣ, ಇಲ್ಲೆಲ್ಲ ಒಂದೊಂದು ಇದಾಕೋಣ ಅಂತ ಅಂದ್ಕೊಂಡಿದ್ದೀನಿ ಬೀಡ್ಸು. ನೋಡಿ ಇವಾಗ ಹೋಗಿ ಮನೇಲಿ ತೊಗೊಂಡೋಗಿ ಹಾಕ್ತೀನಿ. ಇಲ್ಲಿ ಪಿಂಕ್ ಇದ್ರೆ ಪಿಂಕ್ ಹಾಕ್ತೀನಿ. ನೋಡೋಣ ಯಾವ್ದು ಹಾಕೋದು ನೋಡ್ತೀನಿ. ನೋಡಿದ್ರಲ್ವಾ, ಇಷ್ಟ ಆಗಿತ್ತು. ಅರ್ಧ ವಿಡಿಯೋ ಮಾಡ್ಕೊಂಡಿದ್ದೀನಿ, ಅದ್ರ ಜೊತೆ ಇದು ಕಂಟಿನ್ಯೂ ಮಾಡಿದ್ದೀನಿ. ಓಕೆನಾ? ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಡ್ರೆಸ್. ಅದು ಈಗ ತೋರ್ಸೋಕ್ಕಿಂತ ಒಂದು ಮ್ಯಾನಿಕ್ವಿನ್ ಒಂದು ತೊಗೋಬೇಕು, ಅದೊಂದು ತೊಗೋತೀನಿ. ಇವಾಗ ಸದ್ಯಕ್ಕೆ ನಾನು ನಿಮಗೆ ತೋರ್ಸೋಕ್ಕಾಗೋದು ಮ್ಯಾನಿಕ್ವಿನ್ ಇದ್ದರೆ ಅದಕ್ಕೆ ವೇರ್ ಮಾಡಿ ನಾನು ನಿಮಗೆ ತೋರಿಸ್ಬೋದಿತ್ತು ಯಾವ ಥರ ಅಂತ. ನೋಡಿ, ಇವಾಗ ಮನೆಗೆ ಹೋಗಿ ನನ್ನ ಮಗಳಿಗೆ ವೇರ್ ಮಾಡಿ ನೋಡ್ತೀನಿ. ಮತ್ತು ಇನ್ನೂ ಕೆಲವೊಂದು ಇದ್ದಾವೆ ಆಲ್ಟ್ರೇಷನ್ ಮಾಡೋವಂಥವು, ಅವು ಮಾಡಿ ಆಮೇಲೆ ರೆಡಿ ಆಗುತ್ತೆ. ಓಕೆನಾ? ಇವತ್ತಿನ ವಿಡಿಯೋ ಇಲ್ಲಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ನನ್ನ ಚಾನಲ್ಗೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡೋ ಅಷ್ಟು ಕಡಿಮೆ ಜನ, ಅದರಲ್ಲೂ ಒಂದು ಲೈಕ್ ಮಾಡಲ್ಲ ಅಂದರೆ ಹೆಂಗೆ? ಆದಷ್ಟು ಲೈಕ್ನ ಮಾಡಿ. ನೆಕ್ಸ್ಟ್ ಒಂದು ಯೂಸ್ಫುಲ್ ವಿಡಿಯೋ ಜೊತೆ ಸಿಗ್ತೀನಿ. ಎಲ್ಲರಿಗೂ ಬಾಯ್. ನೋಡಿ, ನನ್ನ ಮಗಳಿಗೆ ಬರ್ತಡೆಗೆ ಈ ಥರ ನಾನು ರೆಡಿ ಮಾಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು ಫ್ರೆಂಡ್ಸ್. ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ನನ್ನ ಮಗಳು ಬರ್ತಡೇ ಔಟ್ಲುಕ್ ಈ ಥರ ಇತ್ತು.